ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮಹಾತಪಸೇ ನಮಃ. ಓಂ ಘೋರಮಾವಿವಾಸಾತ್ ಯಜ್ಞೈರ್ಯ ಇಂದ್ರೇ ದಧತೆ ದುವಾಂಸಿ ಕ್ಷಯತ್ಸ ರಾಜ ಋತಪಾರತೇಜಾಃ ಯದಿಂದ್ರಪೂರ್ವೋ ಅಪರಾಯ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 385ನೇ ಭಾಗ ಇದು. ಅದರಲ್ಲಿ 126ನೆಯ ಮಹಾತಪಾಹ ಅನ್ನುವ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮವನ್ನು ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರವನ್ನು ಕೂಡ ನಾವಿವತ್ತು ಶ್ರವಣ ಮಾಡುವರಿದ್ದೇವೆ. ಮೊದಲು ಮಹಾತಪಾಹ ಎಂಬ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನ ನೋಡೋಣ. ಮಹಾತಪಾಹ ಅಂದ್ರೆ ದೊಡ್ಡ ತಪಸ್ಸುಳ್ಳವನು. ವ್ಯಾಸ, ನಾರಾಯಣ, ದತ್ತ ಇತ್ಯಾದಿ ರೂಪದಿಂದ ದೊಡ್ಡ ತಪಸ್ಸನ್ನು ಮಾಡಿದವನು. ಮತ್ತೆ ಮಹಾತಪಾಹ ಅಂದ್ರೆ ಜ್ಞಾನರೂಪವಾದ ತಪಸ್ಸುಳ್ಳವನು ಅಂತನೂ ಅರ್ಥ. ಅವನ ಆ ತಪಸ್ಸು ಉಳಿದವರೆಲ್ಲರಿಗೂ ಕೂಡ ಮಾನನೀಯವಾಗಿದೆ. ಅವನು ಮಾಡುವಂತಹ ಕಾರ್ಯ, ಅವನ ಆಲೋಚನೆಗಳು, ಋಷಿಯಾಗಿ ಆತ ಮಾಡಿದ ತಪಸ್ಸು, ಇದೆಲ್ಲವೂ ಕೂಡ. ಮಹಾತಪಾಹ ಅಂದ್ರೆ ಅಸದೃಶವಾದ ದೊಡ್ಡ ಪರಾಕ್ರಮವುಳ್ಳವನು ಅಂತನೂ ಅರ್ಥ ಆಗ್ತದೆ. ಮತ್ತೆ ಈತ ಸೂರ್ಯನೊಳಗಿದ್ದು ಎಲ್ಲರಿಗೂ ಬಿಸಿಲು ಕೊಡುವಂಥವನು. ಮತ್ತೆ ಈ ಭಗವಂತನ ಆರಾಧನೆ ಎನ್ನುವುದೇ ಒಂದು ದೊಡ್ಡ ತಪಸ್ಸು. ಹೀಗೆ ಕೆಲವು ಅರ್ಥಗಳನ್ನು ನೋಡಬಹುದು. ಇದಲ್ಲದೆ ಮಹಾನ್ ಅಂದ್ರೆ ವಾಯು. ಆ ವಾಯುವಿಗೆ ಮತ್ತೆ ಆ ವಾಯುವಿನ ಮುಂದಿನ ಪದವಿಯಾದಂತಹ ಬ್ರಹ್ಮನಿಗೆ ಒಂದು ದೊಡ್ಡ ಆನಂದವನ್ನು ಕೊಡುವಂಥವನು. ಸದಾನಂದ ಅಂತ ಕರೀತಾರೆ ಬ್ರಹ್ಮನನ್ನ. ಅತಿ ಶ್ರೇಷ್ಠವಾದಂತಹ ಆನಂದವುಳ್ಳವನೇ ಅವನು. ನಮ್ಮ ಎಲ್ಲ ಅಜ್ಞಾನಾದಿಗಳನ್ನು ಕೂಡ ಸುಟ್ಟು ನಾಶ ಮಾಡುವಂಥವನು. ಹೀಗೆ ಕೆಲವು ಅರ್ಥಗಳನ್ನ ನೋಡಿದ್ದೇವೆ. ಮುಂದೆ ಈ ಪ್ರಸ್ತುತ ನಾವು ನೋಡ್ತಾ ಇರುವಂತಹ ಬೃಹತಿ ಮಂತ್ರಕ್ಕೂ ಮೂಲ ಋಗ್ವೇದದ ಮಂತ್ರಕ್ಕೂ ಏನೇನು ಅರ್ಥಗಳಿವೆ, ಮತ್ತೆ ಸಾಯಣಾಚಾರ್ಯರು, ರಘುನಾಥ ತೀರ್ಥರು, ಭಗವಂತ ಆಚಾರ್ಯರು ಇವರೆಲ್ಲ ಈ ಮಂತ್ರಕ್ಕೆ ಏನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನು ಕೂಡ ಈಗ ನಾವು ನೋಡೋಣ. ಮೂಲದಲ್ಲಿ ನೂಚಿತ್ಸ ಭ್ರೇಷತೆ ಜನೋ ನರೇಶನ್ ಮನೋಯೋ ಅಸ್ಯ ಘೋರಮಾವಿವಾಸಾತ್ ವಾಸಾತ್ ಯಜ್ಞೈರ್ಯ ಇಂದ್ರೇ ದಧತೆ ದುವಾಂಸಿ ಕ್ಷಯತ್ಸ ರಾಯ ಋತಪಾ ಋತೇಜಾಹ ಅಂತ ಒಂದು ಮಂತ್ರ. ಈ ಮಂತ್ರದ ಒಂದಿಷ್ಟು ಭಾಗವನ್ನ ಇಲ್ಲಿ ತಗೊಂಡಿದ್ದಾರೆ. ಘೋರಮಾವಿವಾಸಾತ್ ಅನ್ನುವ ಭಾಗದಿಂದ ಋತಪಾ ಋತೇಜಾಹ ಅನ್ನುವರೆಗೂ ಈ ಮಂತ್ರ ಇದೆ, ಈ ಪ್ರಸ್ತುತವಾದ ಬೃಹತಿ ಮಂತ್ರ. ಮತ್ತೆ ಮುಂದೆ ಯದಿಂದ್ರ ಪೂರ್ವೋ ಅಪರಾಯ ಶಿಕ್ಷನ್ ನಯಜ್ಯಾಯಾನ್ ಅಂತ ಹೀಗೆ ಮಂತ್ರ ಇದೆ. ಅದರಲ್ಲಿ ಯದಿಂದ್ರ ಪೂರ್ವೋ ಅಪರಾಯ ಒಂದಿಷ್ಟು ಭಾಗವನ್ನು ಮಾತ್ರ ತಗೊಂಡು ಈ ಸದ್ಯದ ಬೃಹತಿ ಮಂತ್ರವನ್ನ ರಘುನಾಥ ಸ್ವಾಮಿಗಳು ಹೆಣೆದಿದ್ದಾರೆ. ಅದರ ಪ್ರಕಾರವನ್ನ ಹೀಗೆ ಅವರು ತೋರಿಸಿದ್ದಾರೆ. ಇದಕ್ಕೆ ಏನರ್ಥ? ಘೋರಂ ಆವಿವಾಸಾತ್ ಅದು ನಮಗೆ ಇಲ್ಲಿ ಕಾಣಿಸುವಂತಹ ಶಬ್ದ. ಮೊದಲನೇದಾಗಿ ಭಗವಂತನ ಈ ಮನಸ್ಸು ಅದು ಶತ್ರುಗಳಿಗೆ ಘೋರ ಅಂದ್ರೆ ಭಯಾನಕವಾದದ್ದು. ಅಂಥ ಭಗವಂತನ ಮನಸ್ಸನ್ನ
ಅನೇಕ ಯಜ್ಞಗಳನ್ನು ಮಾಡುವುದರ ಮೂಲಕ ಯಾವೊಬ್ಬ ಸಾಧಕ ಪರಿಚರತಿ ಉಪಚಾರ ಮಾಡ್ತಾನೆ, ಆವಿವಾಸಾತ್ ಪರಿಚರತಿ, ಅಂಥ ವ್ಯಕ್ತಿ ಯಾವತ್ತೂ ಸ್ಥಾನದಿಂದ ಭ್ರಷ್ಟನಾಗೋದಿಲ್ಲ, ಯಾವತ್ತೂ ಆತ ತೊಂದರೆಗೀಡಾಗೋದಿಲ್ಲ. ತೊಂದರೆಗೀಡಾಗೋದಿಲ್ಲ ಅನ್ನೋದು ಹಿಂದಿನ ಮಂತ್ರದಲ್ಲಿ ಬಂದಿತ್ತು, ನೋಚಿತ್ಸ ಭ್ರೇಷತೆ ಜನೋನ ರೇಷನ್ ಅಂತ ಆ ಮಂತ್ರದಲ್ಲಿ. ಅದನ್ನೀಗ ಮತ್ತೊಂದು ಬಾರಿ ನಾನು ನೆನಪು ಮಾಡಿದೆ ಅಷ್ಟೆ. ಈ ಮಂತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೆ ಸಾಯಣಾಚಾರ್ಯರು ಮೂಲ ಮಂತ್ರಕ್ಕೆ ಅರ್ಥ ಮಾಡಿರುವುದರಿಂದ ಅದನ್ನು ಹೇಳಿದೆ. ಮತ್ತೆ ತನ್ನಲ್ಲಿರುವಂತಹ ಎಲ್ಲಾ ಸಾಧನಗಳನ್ನು, ದ್ವಾಂಸಿ ಅಂದ್ರೆ ಪರಿಚರಣ ಸಾಧನಗಳು ಅಂತ ಸಾಯಣಾಚಾರ್ಯ ಹೇಳ್ತಾರೆ. ಭಗವಂತನ ಸೇವೆ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ತರದ ಉಪಕರಣಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವ ಯಾವ ಭಕ್ತ ಮಾಡ್ತಾನೆ ಅಂಥ ಭಕ್ತನಿಗಾಗಿ ಯಜ್ಞದ ಫಲವನ್ನು ಅನುಭವಿಸುವಂತಹ ಋತಪಾಹ ಅಂದ್ರೆ ಯಜ್ಞದ ಮುಖ್ಯ ಫಲಭೋಕ್ತೃವಾದಂತಹ ಋತೇಜಾಹ ಯಜ್ಞದಲ್ಲಿ ಅಭಿವ್ಯಕ್ತನಾದಂತಹ ಈ ಭಗವಂತ ಅಂಥ ಭಕ್ತನಲ್ಲಿ ಯಾವತ್ತೂ ಸಂಪತ್ತನ್ನ, ಎಲ್ಲ ಥರದ ಸಂಪತ್ತನ್ನು ಕೊಡ್ತಾ ಭಕ್ತನ ಮನೆಯಲ್ಲೇ, ಅವನ ಮನದಲ್ಲೇ ವಾಸ ಮಾಡ್ತಾನೆ. ಯದೀಂದ್ರ ಪೂರ್ವೋ ಅಪರಾಯ ಅಂತ ಆ ಮುಂದಿನ ಮಂತ್ರಕ್ಕದು ಸಂಬಂಧಪಟ್ಟಂತಹ ಶಬ್ದಗಳು. ಪೂರ್ವ ಅಂದ್ರೆ ಎಲ್ಲರಿಗೂ ಪಿತೃವಾದವನು, ಜ್ಯೇಷ್ಠನಾದವನು ಅಂತ ಈಗ ಅದಕ್ಕೆ ಸಾಯಣಾಚಾರ್ಯ ಅರ್ಥ ಹೇಳ್ತಾರೆ. ಅಪರ ಅಂದ್ರೆ ಮಗನಾದಂಥ ಭಗವಂತ ಎಲ್ಲರಿಗೂ ತಂದೆ, ಉಳಿದವರೆಲ್ಲರೂ ಆತನ ಮಕ್ಕಳು, ಅವರಿಗೆ ಆತ ಎಲ್ಲಾ ಥರದ ಸಂಪತ್ತನ್ನು ಕೊಡ್ತಾನೆ ಅಂತ ಅದರ ಅರ್ಥ. ಯದೀಂದ್ರ ಪೂರ್ವ ಅಪರಾಯ ಅನ್ನುವವರೆಗೆ ಮುಂದಿನ ಮಂತ್ರದ ಅರ್ಥವನ್ನು ಹೇಳಿದ್ದೇನೆ. ಅದರ ಉಳಿದ ಭಾಗ ಇಲ್ಲಿಗೆ ಸಂಬಂಧಪಟ್ಟದ್ದಲ್ಲ, ಆದ್ರಿಂದ ಅದನ್ನು ಇಲ್ಲೇನು ಹೇಳ್ತಾ ಇಲ್ಲ. ಮತ್ತೆ ಸಾಯಣಾಚಾರ್ಯರು ಹೇಳಿದ ಅರ್ಥವನ್ನು ನೋಡಿದೆವು. ಮುಂದೆ ರಘುನಾಥ ತೀರ್ಥರು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಯಾವೊಬ್ಬ ಅಧಿಕಾರಿಯಾದವನು, ಸಾಧಕನಾದವನು ಘೋರವಾದ ಮನಸ್ಸು ಘೋರ ಇರುವುದಂದ್ರೆ ತುಂಬಾ ಚಂಚಲವಾದದ್ದು, ಅದನ್ನ ಒಂದು ಕಡೆ ಹಿಡಿದಿಡು ನಿಲ್ಲಿಸುವುದು ಕಷ್ಟ. ಅಂಥ ಮನಸ್ಸನ್ನ ಇಂದ್ರಿಯ ಆವಿವಾಸಯತಿ, ಭಗವಂತನಲ್ಲಿ ತನ್ನ ಮನಸ್ಸನ್ನು ನೆಲೆಗೊಳಿಸ್ತಾನೆ. ತಸ್ಯಾಹಂ ನಿಗ್ರಹಂ ಮನ್ಯೆ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ ಅಂತ ಕೃಷ್ಣ ಮತ್ತು ಅರ್ಜುನರ ಸಂವಾದದಲ್ಲಿ ಭಗವದ್ಗೀತಾದಲ್ಲಿ ಏನಿದೆ, ಮನಸ್ಸು ಬಹಳ ಚಂಚಲವಾದದ್ದು, ಅದನ್ನು ಒಂದ್ ಕಡೆ ಹಿಡಿದಿಡುವುದು ಕಷ್ಟ ಅಂತ ಏನು ಮಾತಿದೆ, ಅದನ್ನು ಇಲ್ಲಿ ರಘುನಾಥ ಸ್ವಾಮಿಗಳು ತಗೊಂಡಿದ್ದಾರೆ. ಹೀಗೆ ಭಗವಂತನಲ್ಲಿ ತನ್ನ ಮನಸ್ಸನ್ನು ನೆಲೆಗೊಳಿಸಿದವನಿಗೆ ತಸ್ಮೈ ಜನಾಯ ಅಂಥ ಜನರಿಗೆ ದ್ವಾಂಸಿ ಅಂದ್ರೆ ದೋಹನಾನಿ, ಎಲ್ಲಾ ರೀತಿಯಾದಂತಹ ಅಪೇಕ್ಷಿತ ವಸ್ತುಗಳನ್ನು ಕೂಡ ಈ ಭಗವಂತ ಕೊಡ್ತಾನೆ. ಯಸ್ಮಾತ್ ಯಜ್ಞೈಹಿ, ಅನೇಕ ಥರದ ಯಜ್ಞಗಳನ್ನ ಸಾಧಕರು ಮಾಡ್ತಾರೆ. ಅಪರಾಯ ಅಂದ್ರೆ ಅಪರೇಭ್ಯ, ಉಳಿದೆಲ್ಲ ಸಾಧಕರಿಗೂ ಕೂಡ. ಉಳಿದೆಲ್ಲ ಸಾಧಕರಿಗಿಂತಲೂ ಮುಂಚೆ ನೀನು ಯಜ್ಞದಲ್ಲಿ ಹುಟ್ಟುವಂಥವನೇ, ಉಳಿದೆಲ್ಲ ದೇವತೆಗಳಿಗಿಂತಲೂ ಮುಂಚೆ, ಸಾಧಕರಿಗಿಂತಲೂ ಅಂತ ಹೇಳಿದೆ ನಾನು. ಅದಕ್ಕಿಂತ ಅಪರಾಯ ಅಂದ್ರೆ ಅಪರೇಭ್ಯ ಅಂತ ಅರ್ಥ. ಉಳಿದೆಲ್ಲ ದೇವತೆಗಳಿಗಿಂತಲೂ ಮೊದಲು ಅಥವಾ ಮುಖ್ಯವಾಗಿ ಯಜ್ಞದಲ್ಲಿ ಅಭಿವ್ಯಕ್ತನಾಗಿ ಅದರ ಫಲವನ್ನೆಲ್ಲ ಸ್ವೀಕಾರ ಮಾಡುವವನು ನೀನು. ಋತೆ ಯಜ್ಞೆ ಜಾಯತೆ ಇತಿ ಸರ್ವೇಭ್ಯ ದೇವೇಭ್ಯ ಪೂರ್ವಂ ಯಜ್ಞ ಅಭಿವ್ಯಕ್ತನಾಗಿ ಋತಪಾಹ, ಆ ಸೋಮವನ್ನು ನೀನು ಪಾನ ಮಾಡ್ತಿ. ಆದ್ರಿಂದ ಹೀಗೆ ಸೋಮವನ್ನು ಪಾನ ಮಾಡಿದಂತಹ ನೀನು ಭಕ್ತನಿಗೆ, ನಿನ್ನನ್ನು ಆರಾಧಿಸಿದ ಭಕ್ತನಿಗೆ ದ್ರವ್ಯವನ್ನ, ಸಂಪತ್ತನ್ನ ಎಲ್ಲವನ್ನು ಕೊಡ್ಲಿಕ್ಕಾಗಿ ಕ್ಷಯತ್, ಯಜಮಾನನ ಗೃಹದಲ್ಲಿ, ಅವನ ಮನೆಯಲ್ಲಿ, ಮನದಲ್ಲಿ ವಾಸ ಮಾಡ್ತಿ ಅಂತ ಈಗ ಅದರ ಅರ್ಥ. ಹೀಗಿಂಥ ಮಹಾ ಸಾಮರ್ಥ್ಯವುಳ್ಳವನು ನೀನು. ತಪಃ ಅಂದ್ರೆ ಸಾಮರ್ಥ್ಯವೆಂಬುದೇ ತಪಸ್ಸು ಭಗವಂತನಿಗೆ. ಮಹತ್ ತಪಃ ಸಾಮರ್ಥ್ಯಾದಿ ರೂಪಂ ಯಸ್ಯ ಸಹ ಮಹಾತಪಾಹ. ಇಂಥ ಮಹಾಶಕ್ತಿ ಉಳ್ಳವನು ನೀನಾದ್ರಿಂದ ನಿನ್ನನ್ನ ಮಹಾತಪಾಹ ಅಂತ ಹೇಳ್ತಾರೆ. ಇದಿಷ್ಟು ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥ ಸ್ವಾಮಿಗಳು ಹೇಳಿದ ಅರ್ಥ ಆಯಿತು. ಇನ್ನು ಮುಂದೆ ಇದಕ್ಕೆ
ಇದೇ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಈ ಮಹಾತಪಾಹ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಅವರ ಮಂತ್ರ ಬೇರೆ ಇದೆ. ತಪಾರ ತೇಜಾಹ, ತಪಾಹ ಅಂತ ಪ್ರಾರಂಭ ಕಾಣ್ತದೆ. ಋತೇಜಾಹ ಯದೇಂದ್ರ ಪೂರ್ವೋ ಅಪರಾಯ ಶಿಕ್ಷನ್ ನಯಜ್ಯಾಯಾನ್ ಕನೀಯಸೋ ದೇಷ್ಣಂ ಅಮೃತ ಇತ್ ಪರ್ಯಾಸೀತ ದೂರಂ ಅಂತ ಇಷ್ಟು ಮಂತ್ರ ಅವರ ಈ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಮಹಾಂತಂ ತಮು ಆನಂದಂ ಪಾಯಯತಿ ಭಕ್ತಾನ್, ತನ್ನ ಭಕ್ತರಾದವರಿಗೆ ಮಹಾ ದೊಡ್ಡ ಆನಂದವನ್ನ ಕೊಡುವಂಥವನು, ಮುಕ್ತಿಯಲ್ಲಿ ಅವರವರ ಶಕ್ತಿಗನುಗುಣವಾದಂತಹ ಆನಂದವನ್ನು ಕೊಡುವವನಾದ್ರಿಂದ ಅವನನ್ನ ಮಹಾ ತಪಾಹ ಅಂತ ಹೇಳ್ತಾರೆ. ಮಹಾಂತಂ ತಮ್ ಆನಂದಂ ಪಾಯಯತಿ. ಮತ್ತೆ ಮಹಾನ್ ಅಂದ್ರೆ ವಾಯು, ತಪತಿ ಅಜ್ಞಾನಾಧಿಗಮಿತಿ ತಪಾಹ. ಈ ತಪ ಸಂತಾಪೆ ಅಂತ ಧಾತು. ಅಜ್ಞಾನ ಇತ್ಯಾದಿಗಳನ್ನ ದುರ್ಗುಣಗಳನ್ನ ಸುಟ್ಟು ಬೂದಿ ಮಾಡುವವನು ಅಂತ ಅದರ ಅರ್ಥ. ಯಾವ ಭಗವಂತನ ಅನುಗ್ರಹದಿಂದ ದೊಡ್ಡ ತಪಸ್ಸು ನಮ್ಮೆಲ್ಲರ ಕಡೆಯಿಂದ ನಡೀತದೋ, ಅವರವರ ಶಕ್ತಿಗುಣಗುಣವಾದ ತಪಸ್ಸು ಯಾರ್ಯಾರು ಹೇಗೆ ನಡೆಯಬೇಕೋ ಹಾಗೆ ನಡೀತದೆ. ಹೀಗೆ ತನ್ನ ಭಕ್ತರಾದಂತಹ ಎಲ್ಲ ಮನುಷ್ಯರಿಗೂ, ಚಕ್ರವರ್ತಿಗಳಿಗೂ, ಮತ್ತೆ ಪಿತೃಗಳಿಗೂ, ದೇವತೆಗಳಿಗೂ ಅವರವರಿಗೆ ಯೋಗ್ಯವಾದಂತಹ ಆನಂದವನ್ನು ಕೊಟ್ಟವನು, ತನ್ನ ಅನುಗ್ರಹದಿಂದಲೇ ತಾನು ಅನುಗ್ರಹಿಸಿ ಅವರೆಲ್ಲರ ಕಡೆಯಿಂದಲೂ ತಪಸ್ಸು ಮಾಡಿಸುವವನು ಅಂತಿಷ್ಟೆಲ್ಲ ಅರ್ಥ ಆಗ್ತದೆ. ಮುಂದೆ ಈ ಮಂತ್ರಕ್ಕೆ ಭಗವಂತಾಚಾರ್ಯ ಅರ್ಥ ಏನಿದೆ ಅಂತ ಅನ್ನೋದನ್ನ ನೋಡೋಣ. ಈ ಭಯಂಕರವಾದಂತಹ ಮನಸ್ಸನ್ನ, ಘೋರಂ ಮನಃ ಅಸ್ಯ ಅಸ್ಮಿನ್, ಈ ಭಗವಂತನಲ್ಲಿ ಮನಸ್ಸನ್ನು ನೆಡುವುದಿಲ್ಲ, ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸದ ಒಬ್ಬ ಜೀವದ ಬಗ್ಗೆ, ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿ ಭಗವಂತಾಚಾರ್ಯರು ಹೇಳ್ತಿದ್ದಾರೆ. ಅಂಥವನಿಗೆ ಯಾವುದೇ ರೀತಿಯಾದಂತಹ ಅನುಗ್ರಹ ನಿನ್ನಿಂದ ಸಿಗೋದಿಲ್ಲ ಅಂತ ಅದರ ಅರ್ಥ. ಅವನು ಅಂಥ ಮನುಷ್ಯ ಭ್ರಷ್ಟನಾಗಿ ಹೋಗ್ತಾನೆ. ಸಭ್ರೇಷತೆ, ಅವನು ಹಾಳಾಗಿ ಹೋಗ್ತಾನೆ. ಮತ್ತೆ ಅನೇಕ ಥರದ ಉಪಟಳಗಳಿಗೆ ಈಡಾಗಿ ದುರ್ಗತಿಗೆ ಬಲಿಯಾಗಿ ಬಿಡ್ತಾನೆ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಅದು ಹಿಂದಿನ ಮಂತ್ರಕ್ಕೆ, ಪೂರ್ಣ ಋಗ್ವೇದದ ಮಂತ್ರಕ್ಕೆ ಅರ್ಥ ಮಾಡ್ತಾರೆ ಭಗವಂತಾಚಾರ್ಯರು. ಆದ್ರಿಂದ ಯಾರು ಭಗವಂತನಲ್ಲಿ ಮನಸ್ಸನ್ನು ನೆಲೆ ಮಾಡೋದಿಲ್ವೋ ಅವನು ಹಾಳಾಗಿ ಹೋಗ್ತಾನೆ, ದುರ್ಗತಿಗೆ ಹೋಗ್ತಾನೆ ಅಂತ ಅರ್ಥವನ್ನ ವರ್ಣನೆ ಮಾಡ್ತಾರೆ. ಯಾರು ಭಗವಂತನಲ್ಲೇ ಮನಸ್ಸನ್ನು ನೆಲೆಗೊಳಿಸ್ತಾರೆ ಅಂತ ಭಕ್ತರಿದ್ದಾರೆ, ಅವರಿಗೆ ದುವಾಂಸಿ ಸೇವಾಹ, ಆತ ಮಾಡುವಂತಹ ಎಲ್ಲಾ ಸೇವೆಗಳನ್ನು ಕೂಡ ಈ ಭಗವಂತ ಸ್ವೀಕಾರ ಮಾಡ್ತಾನೆ. ಅಂಥವನಿಗೆ ರಾಯೇ ಅಂದ್ರೆ ಮೋಕ್ಷ ವಿತ್ತಾಯ, ಮೋಕ್ಷವೆಂಬ ಸಂಪತ್ತನ್ನು ಅವನಿಗೆ ಕೊಡ್ಲಿಕ್ಕಾಗಿ ಭಗವಂತ ಅವನಲ್ಲಿ ವಾಸ ಮಾಡ್ತಾನೆ ಅಂತ, ಆ ಭಕ್ತನಲ್ಲಿ ಭಗವಂತ ವಾಸ ಮಾಡ್ತಾನೆ ಅಂತ ಅದರ ಅರ್ಥ. ಯಾರು ಭಗವಂತನಲ್ಲಿ ಎಲ್ಲ ಸೇವೆಗಳನ್ನು ಸಲ್ಲಿಸ್ತಾನೆ ಅವನು ಮೋಕ್ಷವೆಂಬ ಆ ಸಂಪತ್ತಿಗಾಗಿ, ಮೋಕ್ಷಾನಂದವೆಂಬ ಸಂಪತ್ತಿಗಾಗಿ ಆ ಮುಕ್ತ ಲೋಕದಲ್ಲಿ ಇರ್ತಾನೆ ಅಂತ ಅಭಿಪ್ರಾಯ. ಮುಕ್ತೋ ಭವಿತು ಸಮರ್ಥೋ ಭವತಿ, ಆ ಮುಕ್ತಿಯಲ್ಲಿ ಋತಪಾಹ ತನ್ನ ಸ್ವರೂಪಭೂತವಾದಂತಹ ಶುಭವಾದ ಆನಂದವನ್ನ ಸ್ವೀಕಾರ ಮಾಡ್ತಾನೆ. ಮತ್ತೆ ಋತೇಜಾಹ ಅಂದ್ರೆ ಭಗವಂತನ ಸಾಯುಜ್ಯವನ್ನು ಕೂಡ ಪಡ್ಕೊಳ್ತಾನೆ ಅಂತಿಷ್ಟ ಅರ್ಥವನ್ನ ಭಗವಂತಾಚಾರ್ಯರು ವರ್ಣನೆ ಮಾಡ್ತಾರೆ. ಇದಿಷ್ಟು ಈ ಎಲ್ಲ ವ್ಯಾಖ್ಯಾನಕಾರರು ಮಾಡಿದಂತಹ ಅರ್ಥಗಳನ್ನ ನಾವು ನೋಡಿದಂತಾಯ್ತು. ಅಲ್ಲಿ ಬಂದಿರುವಂತಹ ಕೆಲವು ಅರ್ಥಗಳನ್ನೇ ಸ್ವಲ್ಪ ಬದಲು ಮಾಡಿಕೊಂಡು ನಾನು ವರ್ಣನೆ ಮಾಡ್ತಿದ್ದೇನೆ.
ಅದಕ್ಕೆ ಅನ್ವಯಾರ್ಥ ಹೀಗಾಗ್ತದೆ. ಹೇ ಇಂದ್ರ, ಭಗವಂತನೇ, ಯತ್ ಯಾವ ಕಾರಣದಿಂದ, ಯಹ ಸಾಧಕ ಯಾವ ಸಾಧಕ, ಯಜ್ಞೈಹಿ ಯಜ್ಞಗಳ ಮೂಲಕ, ತಾನು ನಿತ್ಯ ಮಾಡುವಂತಹ ಯಜ್ಞಗಳು, ಪಂಚಮಹಾಯಜ್ಞಗಳು ಮತ್ತು ತನ್ನ ಜೀವನವೇ ಒಂದು ಯಜ್ಞ, ಆ ಯಜ್ಞಗಳ ಮೂಲಕ ಇಂದ್ರೇ ಭಗವತಿ, ಆ ಭಗವಂತನಾದ ಇಂದ್ರನಲ್ಲಿ ಘೋರಂ ಘೋರ ರೂಪೇಣ ದೃಢಂ ಅಂತ ಅರ್ಥ. ಅದಕ್ಕೆ ಇಲ್ಲಿ ಘೋರಂ ಅಂದ್ರೆ ದೃಢವಾಗಿ ಅನ್ನೋ ಅರ್ಥ ಬರೋದು ಹೇಗೆ? ನಾವು ಕೆಲವು ಸರಿ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಕ್ರಮವಾಗಿ ಭಯಂಕರ, ಟೆರಿಬಲ್ ಅಂತ ಶಬ್ದ ಪ್ರಯೋಗ ಮಾಡ್ತೇವೆ. ಅಲ್ಲಿ ಟೆರಿಬಲ್ ಅಂದ್ರೆ ಎಲ್ಲಾ ಸಂದರ್ಭದಲ್ಲಿಯೂ ಭಯ ಆಗುವಂಥದ್ದೇ ಅಂತಾರೆ ಅರ್ಥ ಏನಲ್ಲ, ಬಹಳ ಅಂತ ಅರ್ಥ. ಹೀಗೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಎಲ್ಲಾ ಶಬ್ದಗಳಲ್ಲೂ ಪ್ರಯೋಗ ಮಾಡ್ತೇವೆ. ಅಂಥದೇ ಇದೊಂದು ಘೋರ ರೂಪೇಣ ಅಂದ್ರೆ ಅತ್ಯಂತ ದೃಢವಾಗಿ, ಆವಿವಾಸತ್ ತನ್ನನ್ನು ತಾನೇ ಆ ಭಗವಂತನಿಗೆ ಸಮರ್ಪಣೆ ಮಾಡ್ಕೊಳ್ತಾನೆ. ಆತ್ಮಾನು ಸ್ಥಾಪಯಾಮಾಸ ತಸ್ಮೈ ಅಪರಾಯ, ಒಬ್ಬ ಸಾಮಾನ್ಯ ಸಾಧಕ ಇವನು, ಅಂಥವನಿಗಾಗಿ ಪೂರ್ವ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠನಾದಂಥ ಅದು ಭಗವಂತನಿಗೆ ವಿಶೇಷಣ. ಮುಂದೆ ಋತಪಾಹ ಮತ್ತೆ ಋತೇಜಾಹ ಅಂತ ಎರಡು ಶಬ್ದಗಳು. ಋತಪಾಹ ಅಂದ್ರೆ ಋತತಪಾಹ ಅಂತ ಅರ್ಥ. ಇದು ನಾನು ಮಾಡ್ಕೊಂಡಿರೋ ವ್ಯಾಖ್ಯಾನ. ಅದಕ್ಕೆ ಜ್ಞಾನಮಯ ತಪಾಹ ಅಂತ ಅರ್ಥ. ಅದು ಹೇಗೆ ಅಂತ ಅನ್ನೋದನ್ನು ಮುಂದೆ ಹೇಳ್ತೇನೆ. ಭಗವಂತನ ತಪಸ್ಸೆಂಬುದು ಜ್ಞಾನಮಯ ಅಂತ ಅರ್ಥ. ಅದಕ್ಕೆ ಋತೇಜಾಹ ಅಂದ್ರೆ ಯಜ್ಞ ಅಭಿವ್ಯಕ್ತ, ಭಕ್ತರು ಮಾಡುವ ಯಜ್ಞದಲ್ಲಿ ಈತ ಅಭಿವ್ಯಕ್ತನಾಗ್ತಾನೆ ಅಂತ ಅದರ ಅಭಿಪ್ರಾಯ. ಸಹ ಭಗವಾನ್, ಆ ಭಗವಂತ, ದುವಾಂಸಿ ಎಲ್ಲಾ ಪರಿಚರ್ಯ ಸಾಧನಗಳನ್ನ, ಭಕ್ತರು ಭಗವಂತನ ಸೇವಾ ಮಾಡಲಿಕ್ಕೆ ಏನೇನು ಸಾಧನಗಳು ಬೇಕೋ ಅದೆಲ್ಲವನ್ನೂ ಕೂಡ, ದ್ವಾಂಸಿ ಅಂದ್ರೆ ಪರಿಚರಣ ಸಾಧನ ಅನ್ನೋ ಅರ್ಥ ಸಾಯಣಾಚಾರ್ಯ ಹೇಳಿದ್ದು. ಸೇವಾಹ ಅಂತ ಹೇಳಿ ಭಗವಂತಾಚಾರ್ಯರು ವರ್ಣನೆ ಮಾಡಿದ್ದು. ಮತ್ತೆ ದ್ವಾಂಸಿ ಅಂದ್ರೆ ಎಲ್ಲಾ ಥರದ ಅಪೇಕ್ಷಿತ ವಸ್ತುಗಳು ಅಂತ ಅದರ ಅರ್ಥ. ಇದು ಅಪೇಕ್ಷಿತ ವಸ್ತುಗಳನ್ನು ಅರ್ಥವನ್ನು ಹೇಳಿದವರು ರಘುನಾಥ ಸ್ವಾಮಿಗಳು. ಅದನ್ನು ಇಲ್ಲಿ ಇಟ್ಕೊಳ್ಬಹುದು, ಇಲ್ಲಂತಲ್ಲ. ಅಂತಹ ಭಕ್ತನಿಗೆ ಎಲ್ಲಾ ಥರದ ಅಪೇಕ್ಷಿತ ಸಾಧನಗಳನ್ನು ಕೂಡ ಕೊಡ್ತೆ ಅಂತ ಹೀಗರ್ಥ. ದದತೆ, ಭಗವಂತ ಕೊಡ್ತಾನೆ. ಅದಲ್ಲದೆ ರಾಯೇ ಸಂಪದ್ದಾನಾರ್ಥಂ, ಭಕ್ತನಿಗೆ ಸಂಪತ್ತನ್ನು ಕೊಡ್ಲಿಕ್ಕಾಗಿ ಕ್ಷಯತ್ ಅಂದ್ರೆ ಅಕ್ಷಯತ್, ಆ ಭಗವಂತನಲ್ಲೇ ಆ ಭಗವಂತ ಈ ಭಕ್ತನಲ್ಲೇ ನೆಲೆ ನಿಂತು ಬಿಡ್ತಾನೆ. ಹೀಗೆ ನಿಂತು ಅವನಿಗೆ ಎಲ್ಲಾ ಥರದ ಅನುಗ್ರಹ ಮಾಡ್ತಾನೆ ಅಂತ ಅಭಿಪ್ರಾಯ. ಅಥರ್ವಣ ಉಪನಿಷತ್ತಿನ 1ನೇ ಭಾಗ, ಅಲ್ಲಿ 9ನೇ ಮಂತ್ರ, ಯಸ್ಸರ್ವಜ್ಞಸ್ಯ ಸರ್ವವಿತ ಯಸ್ಯ ಜ್ಞಾನಮಯಂ ತಪಃ ಅಂತ. ಭಗವಂತ ತಪಸ್ಸು ಮಾಡುವುದು ಅಂದ್ರೆ ಉಳಿದವರು ಸಾಕ್ಷಾತ್ಕಾರಕ್ಕಾಗಿ, ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಏನು ತಪಸ್ಸು ಮಾಡ್ತಿರ್ತಾರೆ ಆ ಥರದ ತಪಸ್ಸಲ್ಲ ಭಗವಂತಂದು. ಅವನ ತಪಸ್ಸು ಅಂದ್ರೆ ಅವನ ಜ್ಞಾನ ಅಂತಾನೆ ಅರ್ಥ. ಭಗವಂತ ತಪಸ್ಸು ಮಾಡ್ತಾ ಇದ್ದಾನೆ ಅಂದ್ರೆ ತನ್ನ ಜ್ಞಾನವನ್ನ ಆತ ಅಭಿವ್ಯಕ್ತ ಮಾಡ್ಕೋತಿದ್ದಾನೆ ಅಂತಾನೆ ಅರ್ಥ, ಬೇರೆ ಏನೂ ಅಲ್ಲ. ಈ ಋತ ಅಂದ್ರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ತೈತ್ರಿಯ ಭಾಷ್ಯದಲ್ಲಿ ಅದು ಬಂದಿದೆ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ. ಋತ ಅಂದ್ರೆ ಯಥಾರ್ಥ ಜ್ಞಾನ, ಸತ್ಯ ಅಂದ್ರೆ ಯಥಾರ್ಥ ಜ್ಞಾನ ಪೂರ್ವಕವಾಗಿ ಮಾಡುವಂತಹ ಕೃತಿ. ಇದು ಹಾಗಾಗಿ ಋತತಪಾಹ ಅಂದ್ರೆ ಯಥಾರ್ಥ ಜ್ಞಾನ ರೂಪವಾದ ತಪಸ್ಸುಳ್ಳವನು. ಋತಂ ತಪಃ ಯಶಸಃ ಋತತಪಾಹ. ಋತ ತಪಾಹ ಅಂತ 4 ಅಕ್ಷರದ ಶಬ್ದ ಆಯಿತು. ಆ ಋತತಪಾಹ ಅನ್ನುವುದೇ ಋತಪಾಹ ಅಂತ ಆಗ್ತದೆ. ಇದು ನನ್ನ ವ್ಯಾಖ್ಯಾನ. ಹೇಗೆಂದ್ರೆ ವರಸುರೇವ ವಸುವತ್, ವರಸುರು ವಸುರಿತ್ಯುಕ್ತ, ಭಗವಂತನನ್ನ ವಸು ಅಂತ ಹೇಳ್ತಾರೆ. ಹಂಸಶುಚಿಷತ್ ವಸುಹು ಅಂತರಿಕ್ಷಸತ್ ಅಂತ ಹೀಗೆಲ್ಲ ಈ ಕಾಟಿಕೋಪನಿಷತ್ನಲ್ಲಿ ಬಂದಿದೆ. ಅಲ್ಲಿ ವಸು ಅಂದ್ರೆ ವರಸುಹು. ವಸು ಎಂಬಲ್ಲಿ ವ ಅನ್ನುವುದು ವರ, ಶ್ರೇಷ್ಠ ಅನ್ನೋ ಅರ್ಥವನ್ನು ಹೇಳ್ತದೆ. ಸು ಅನ್ನುವುದು ಸುಖವನ್ನು ಹೇಳ್ತದೆ. ಹೀಗೆ ಶ್ರೇಷ್ಠ ಸುಖವುಳ್ಳವನಾದ್ರಿಂದ ಭಗವಂತ ವಸು. ಇದು ನನ್ನ ವ್ಯಾಖ್ಯಾನ. ಮತ್ತೆ ಇನ್ನೊಂದು ವ್ಯಾಖ್ಯಾನನೂ ಮಾಡಬಹುದು. ಈ ಋತ ಅಂದ್ರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ಇನ್ನೊಂದು ಋಚಸ್ತುತವು ಅಂತ ಧಾತು ಇದೆ. ರುಚಿತಂ
ಅಂದ್ರೆ ಸ್ತುತಂ, ಎಲ್ಲ ಈ ಭಗವಂತನ ಈ ಒಂದು ತಪಸ್ಸು ಅದು ಎಲ್ಲರಿಂದಲೂ ಸ್ತುತಿಸಲ್ಪಟ್ಟಿದೆ. ನರನಾರಾಯಣ ರೂಪದಿಂದ, ವ್ಯಾಸ ರೂಪದಿಂದ, ದತ್ತ ರೂಪದಿಂದ ಆತ ಮಾಡಿದಂಥ ತಪಸ್ಸನ್ನ ಎಲ್ಲ ಜ್ಞಾನಿಗಳು ಕೂಡ ಸ್ತುತಿಸಿದ್ದಾರೆ. ಆದ್ದರಿಂದ ಆತ ಋತಪಾಹ ಅಂತ ಅದರ ಅರ್ಥ. ಹೀಗೆ ಸ್ತುತ್ಯವಾದ ತಪಸ್ಸುಳ್ಳವನು. ಮಹಾತಪಾಹ ಅಂದ್ರೂ ಅದೇ ಅರ್ಥ. ಮಹಾಪೂಜಾಯಾಮ ಅಂತ ಧಾತು. ಮಹಿತಂ ತಪಃ ಯಶಸಃ ಮಹಾತಪಾಹ, ಪೂಜ್ಯವಾದ ತಪಸ್ಸುಳ್ಳವನು. ಭಗವಂತನು ಮಾಡಿದ ತಪಸ್ಸನ್ನು ಉಳಿದವರೆಲ್ಲರೂ ಮೆಚ್ಚುತ್ತಾರೆ ಅಂತ ಒಂದರ್ಥ, ಪ್ರಶಂಸೆ ಮಾಡ್ತಾರೆ. ಇನ್ನೊಂದು, ಭಗವಂತನ ಕುರಿತಾಗಿ ನಾವು ಮಾಡುವಂಥ ತಪಸ್ಸು ಕೂಡ ಶ್ರೇಷ್ಠವಾದ ತಪಸ್ಸಾಗ್ತದೆ. ಅವೆಲ್ಲ ಅರ್ಥಗಳು ಇಲ್ಲಿ ಆ ಋತತಪಾಹ ಅನ್ನೋ ಶಬ್ದದಿಂದ ಬರ್ತವೆ. ಋತತಪಾಹ ಅನ್ನುವುದೇ ಋತಪಾಹ ಅಂತಾಗಿದೆ. ಅದನ್ನೇ ಮಹಾತಪಾಹ ಎಂಬುದಾಗಿ ವಿಷ್ಣು ಸಹಸ್ರನಾಮ ಹೇಳಿದೆ. ಇದಿಷ್ಟು ಆ ಬೃಹತಿ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಇರುವಂತಹ ಸಂಬಂಧ. ಭಗವಂತನೇ ಭಾವಾರ್ಥ ನೋಡೋಣ ಈಗ. ನೀನು ಈ ನಮ್ಮ ಜೀವನ ಎಂಬ ಯಜ್ಞದ ಮೂಲಕ ನಿನಗೆ ತನ್ನನ್ನು ತಾನೇ ಅರ್ಪಣೆ ಮಾಡಿಕೊಂಡಂತಹ ಒಬ್ಬ ಸಾಮಾನ್ಯನಾದ ಭಕ್ತನಿಗೂ ಕೂಡ, ಬಹಳ ದೊಡ್ಡ ಭಕ್ತರೇ ಆಗ್ಬೇಕಂತೇನಿಲ್ಲ, ಸಾಮಾನ್ಯರಾದ ಭಕ್ತರಿಗೂ ಕೂಡ ಜ್ಞಾನಮಯನಾದಂತಹ ನೀನು ಯಜ್ಞದಲ್ಲಿ ಅಭಿವ್ಯಕ್ತನಾಗ್ತಿ. ಬಹಳ ದೊಡ್ಡ ದೊಡ್ಡ ಸಾಧಕರಿಗೆ ಮಾತ್ರ ನೀನು ಯಜ್ಞದಲ್ಲಿ ಅಭಿವ್ಯಕ್ತ ಆಗ್ತಿ ಅಂತಲ್ಲ, ಸಾಮಾನ್ಯರಾದಂತಹ ಸಾಧಕರಿಗೂ ಕೂಡ ನೀನು ಅವರ ತಪಸ್ಸಿಗೆ ಒಲಿದು ಅವರ ಯಜ್ಞದಲ್ಲಿ ಅಭಿವ್ಯಕ್ತನಾಗ್ತಿ. ಮತ್ತೆ ಸೇವೆ, ಅವ್ರು ಮಾಡಬೇಕಾದ ಸೇವಾ, ಅವ್ರು ಮಾಡಬೇಕಾದಂತಹ ಸಾಧನ, ಅದಕ್ಕೆ ಬೇಕಾದಂತಹ ಎಲ್ಲಾ ಪರಿಕರಗಳನ್ನು ಕೂಡ ನೀನು ಅವರಿಗೆ ಕೊಡ್ತಿ. ಹೀಗೆ ಅವರ ಸೇವಾ ಇದು ನಿರ್ವಿಘ್ನವಾಗಿ ಮುಂದುವರಿಯುವಂತೆ ಮಾಡ್ತಿ. ಇದೆಲ್ಲವೂ ನಿನ್ನ ಅನುಗ್ರಹವೇ, ನಿನ್ನ ದಯೆಯೇ ಇದು. ಅಲ್ಲದೆ ಆ ಸಾಧಕನಿಗೆ ಜ್ಞಾನ ಮತ್ತು ಮೋಕ್ಷವೆಂಬ ಸಂಪತ್ತನ್ನ ಅನುಗ್ರಹ ಮಾಡುವುದಕ್ಕಾಗಿ ನೀನು ಅವನಲ್ಲಿಯೇ ನೆಲೆ ಕಂಡುಕೊಂಡಿರ್ತಿ. ಭಗವಂತ ನೀನು ಆ ಭಕ್ತನ ಮನದಲ್ಲಿ ನೆಲೆ ಮಾಡಿಕೊಂಡಿರ್ತಿ ಅಂತ ಅದರ ಅರ್ಥ ಒಟ್ಟಾರೆ. ಹೀಗೆ ಮಹಾತಪಾಹ ಅನ್ನೋ ಶಬ್ದ ತುಂಬಾ ಅದ್ಭುತವಾದ ಶಬ್ದ. ಭಗವಂತ ನಾರಾಯಣ ರೂಪದಿಂದ, ವ್ಯಾಸ ದತ್ತಾದಿ ರೂಪದಿಂದ ಮಾಡುವ ತಪಸ್ಸು, ಅವನು ದೊಡ್ಡವನಾದ್ರಿಂದ ದೊಡ್ಡವರು ಮಾಡುವ ಕೆಲಸ ದೊಡ್ಡದಾಗೇ ಇರ್ತದೆ, ಪ್ರಶ್ನೆ ಅದಲ್ಲ. ನಮ್ಮಂತಹ ಸಣ್ಣವರು ಕೂಡ ದೊಡ್ಡವನಾದ ಭಗವಂತನನ್ನು ಕುರಿತು ಮಾಡಿದ ತಪಸ್ಸು ಅದು ಮಹಾತಪಸ್ಸು. ಅದು ಮಹಾತಪಸ್ಸಾಗಿದ್ದು ಯಾಕೆ ಅಂದ್ರೆ, ನಾವು ದೊಡ್ಡವರು ಮಾಡಿದಂತಹ ನಾವು ದೊಡ್ಡವರು ಅನ್ನೋ ಕಾರಣಕ್ಕಾಗಿ ಅದು ಮಹಾತಪಸ್ಸಾಗಿದ್ದಲ್ಲ. ಮಾಡಿದವರು ನಾವು ಸಣ್ಣವರೇ, ಆದರೆ ದೊಡ್ಡವನಾದ ಭಗವಂತನನ್ನು ಕುರಿತು ಮಾಡಿದ ತಪಸ್ಸಿದಾದ್ರಿಂದ ಅದು ಮಹಾತಪಸ್ಸಾಯಿತು. ಅಂಥ ಒಂದು ಮಹಾತಪಸ್ಸನ್ನ ನಾವು ಕೂಡ ಮಾಡುವಂತೆ ನಮ್ಮನ್ನು ಪ್ರೇರಿಸಿದ ಭಗವಂತ. ನಮ್ಮನ್ನ ಆ ಮಹಾತಪಸ್ಸಿಗೆ ಒಂದು ನಿಮಿತ್ತವನ್ನಾಗಿ ಮಾಡಿಕೊಂಡ. ಆ ಥರ ಮಹಾತಪಸ್ಸನ್ನು ಶಬ್ದ ನಮ್ಮ ಸಾಧನೆ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಈ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಅರ್ಥವನ್ನೇನು ವಜ್ರಾಡಿ ಸ್ವಾಮಿಗಳು ಹೇಳಲಿಲ್ಲ. ಮುಂದೆ ಶಾಂಕರ ಭಾಷ್ಯದಲ್ಲಿ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಏನೇನು ಅರ್ಥಗಳಿದೆ ಅಂತ ಅನ್ನೋದನ್ನು ನೋಡೋಣ. ತೀವ್ರವಾದ ತಪಸ್ಸನ್ನು ಆಚರಿಸಿದಂತಹ ನಾರಾಯಣ ಋಷಿ ಅಂತ ಹೇಳ್ತಾರೆ. ಸೃಷ್ಟಿ ವಿಷಯಕವಾದಂತಹ ಮಹಾತಪಸ್ಸುಳ್ಳವನು ಅಂತ ಶಾಂಕರ ಭಾಷ್ಯದಲ್ಲಿ ಅರ್ಥ ಬರೆದಿದ್ದಾರೆ. ಸೃಷ್ಟಿಯ ಕುರಿತಾಗಿ ಮಹಾಜ್ಞಾನ ಈ ಭಗವಂತನಿಗಿದೆ. ಅದೇ ಮಹತ್ತಾದ ಜ್ಞಾನ, ಮಹತ್ತಾದ ಐಶ್ವರ್ಯವುಳ್ಳವನು, ಮಹಾಪರಾಕ್ರಮವೆಂಬ ತಪಸ್ಸುಳ್ಳವನು. ಯಸ್ಯ ಜ್ಞಾನಮಯಂ ತಪಃ ಅಂತನ್ನುವುದನ್ನ ಮುಂಡಕೋಪನಿಷತ್ತನ್ನ, ಅಥರ್ವಣೋಪನಿಷತ್ತನ್ನ ಶಂಕರಾಚಾರ್ಯ ಕೂಡ ಉದ್ಧರಿಸ್ತಾರೆ. ತಪ ಆಲೋಚನೆ ಅಂತಿರುವುದರಿಂದ, ತಪ ಆಲೋಚನೆ, ತಪ ಸಂತಾಪೆ ಅಂತ ಎರಡು ಧಾತುಗಳಿವೆ. ಇನ್ನೊಬ್ಬರನ್ನ ನಾಶಪಡಿಸುವುದು ಅಂತ ಒಂದರ್ಥ, ಆಲೋಚನೆ ಮಾಡುವುದು ಅಂತ ಇನ್ನೊಂದರ್ಥ. ಭಗವಂತನ ಈ ತಪಸ್ಸು ಅಂದ್ರೆ ಆತನ ಆಲೋಚನೆಯೇ. ಪರಾಶರ ಭಟ್ಟರ ವ್ಯಾಖ್ಯಾನದ ಪ್ರಕಾರ ಪೂಜ್ಯವಾದ ಜ್ಞಾನವುಳ್ಳವನು, ಮಹಾಪೂಜಾಯ ಮತ್ತು ಧಾತು ಇದೆ ಅಂತ ನಾನು ಹೇಳಿದ್ನಲ್ಲ, ಅಂತ ಅರ್ಥ ಇಲ್ಲಿದೆ. ಪೂಜ್ಯವಾದ ಜ್ಞಾನ ಇದ್ದವನು. ಜ್ಞಾನ ಮತ್ತು ಬಲ ಇವೆರಡು ಕೂಡ ಸಂಕರ್ಷಣನ ಗುಣಗಳು, ಆದ್ರಿಂದ ಸಂಕರ್ಷಣ ಸ್ವರೂಪಿ ಅಂತ ಅರ್ಥ ಅವರು ಬರೀತಾರೆ. ಮಹತ್ ಪೂಜ್ಯಂ ತಪೋಜ್ಞಾನಂ ಯಸ್ಯ ಇತಿ ಸಹ ಮಹಾತಪಾಹ. ಯಾರ ತಪಸ್ಸು
ಪೂಜ್ಯವಾಗಿದೆಯೋ ಅವನು ಮಹಾತಪಾಹ. ಭಗವಂತನೂ ಪೂಜ್ಯ, ಭಗವಂತನ ತಪಸ್ಸು ಪೂಜ್ಯವೇ. ಯಾಕೆಂದ್ರೆ ಆ ತಪಸ್ಸು ಭಗವಂತ ಮಾಡಿದ ತಪಸ್ಸು, ಅದು ಆತನಿಂದ ಅಭಿನ್ನ. ಅವನ ಕ್ರಿಯೆ ಗುಣ ಎಲ್ಲವೂ ಅವನಿಂದ ಅಭಿನ್ನ. ಮುಂದೆ ಸತ್ಯಸಂಧ ಸ್ವಾಮಿಗಳು ಏನು ಹೇಳ್ತಾರೆ ಅಂತ ನೋಡೋಣ. ಕಪಿಲಾದ ರೂಪದಲ್ಲಿ ಮಹಾ ತಪಸ್ಸನ್ನು ಆಚರಣೆ ಮಾಡಿದವನು, ಮಹತ್ತಾದಂತಹ ಜ್ಞಾನವುಳ್ಳವನು ಇತ್ಯಾದಿ ರೂಪವಾಗಿ ಸತ್ಯಸಂಧ ಸ್ವಾಮಿಗಳು ಅರ್ಥ ಹೇಳ್ತಾರೆ. ಮಹಾತಪಾಹ, ಮಹತ್ ತಪಃ ಅಂದ್ರೆ ಜ್ಞಾನ ಅಂತಾನೆ ಅರ್ಥ, ದೊಡ್ಡ ಜ್ಞಾನವುಳ್ಳವನು ಅಂತಾನೆ ಅರ್ಥ. ಅದಕ್ಕೆ ಯಸ್ಯ ಜ್ಞಾನಮಯಂ ತಪಃ ಅಂತ ಅಥರ್ವಣ ಉಪನಿಷತ್ತಿನ ಉಲ್ಲೇಖ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲೂ ಕಾಣಿಸ್ತದೆ. ಕಪಿಲಾದ ರೂಪೇಣ ತಪಸ್ವೀವಾ, ಕಪಿಲಾದ ರೂಪದಿಂದ ತಪಸ್ಸು ಮಾಡಿದವನು ಅಂತ ಅರ್ಥ. ಹೀಗೆ ಮಹಾತಪಾಹ ಅನ್ನೋದು ತುಂಬಾ ವಿಶಿಷ್ಟವಾದಂತಹ ಶಬ್ದ. ಎಲ್ಲರೂ ಕೂಡ ತಮ್ಮ ಜೀವನವನ್ನ ಒಂದು ತಪಸ್ಸು ಅಂತ ಭಾವಿಸಿ ಆ ಪ್ರಕಾರ ಜೀವನವನ್ನು ಸವಿಸಬೇಕು. ಅದಕ್ಕಾಗಿ ಆತ ಸ್ವಯಂ ದತ್ತ, ಕಪಿಲ, ವೇದವ್ಯಾಸ, ನಾರಾಯಣ ಇತ್ಯಾದಿ ರೂಪಗಳಿಂದ ಅಂಥ ಒಂದು ತಪಸ್ಸನ್ನ ಮಾಡಿ ತೋರಿಸಿದವನು. ಅದಕ್ಕಾಗಿ ಆ ಭಗವಂತನನ್ನ ಮಹಾತಪಾಹ ಅಂತ ಹೇಳ್ತಾರೆ. ಅವನು ಮಾಡಿದ ತಪಸ್ಸು ದೊಡ್ಡದು. ನಾವು ಸಣ್ಣವರು ಮಾಡಿದ ತಪಸ್ಸು ಆತನ ಕುರಿತು ಮಾಡಿದ್ದಾದ್ರಿಂದ ಅದು ದೊಡ್ಡ ತಪಸ್ಸು. ಮಾಡಿದವರು ಸಣ್ಣವರು ದೊಡ್ಡವರು ಅನ್ನೋದು ವಿಷಯ ಅಲ್ಲ. ಯಾರ ಕುರಿತು ಮಾಡಿದ್ದಾರೆ? ಭಗವಂತನ ಕುರಿತು ಮಾಡಿದ್ದಾರೆ. ಭಗವದ್ ವಿಷಯಕ್ಕಾಗಿದ್ದರಿಂದ ಅದು ಮಹಾ ತಪಸ್ಸಾಯಿತು. ಸರ್ವೇ ವೇದಾಯ ಪದಮಾಮನಂತೆ ತಪಾಂಸಿ ಸರ್ವಾಣಿ ಚೇದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮ್ಯೋಮಿತ್ಯೇತತ್ ಅಂತ ಉಪನಿಷತ್ನಲ್ಲಿ ಒಂದು ಮಾತಿದೆ. ಅಥರ್ವಣ ಉಪನಿಷತ್ತಿನ ಮಾತೇ ಇದ್ದಿರಬೇಕು. ಎಲ್ಲಾ ವೇದಗಳು ಭಗವಂತನನ್ನ ಹೇಳ್ತವೆ. ತಪಾಂಸಿ ಸರ್ವಾಣಿಚ ಯದ್ವದಂತಿ, ನಾವು ಮಾಡುವ ಎಲ್ಲಾ ಥರದ ತಪಸ್ಸುಗಳು ಕೂಡ ಭಗವಂತನನ್ನೇ ಹೇಳ್ತವೆ, ಅವನನ್ನೇ ಹೋಗಿ ತಲುಪ್ತವೆ. ಆ ಭಗವಂತನನ್ನ ಅಪೇಕ್ಷೆ ಪಟ್ಟೆ, ಅವನ ಸ್ಥಾನವನ್ನು ತಲುಪಬೇಕು ಅನ್ನೋ ಅಪೇಕ್ಷೆ ಪಟ್ಟೆ ಎಲ್ಲೂ ಕೂಡ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾರೆ. ಓಂ ಅಂತ ಆ ಭಗವಂತನಿಗೆ ಹೆಸರು. ಅವನ ಸ್ಥಾನವನ್ನು ನಾವು ನಿನಗೆ ಉಪದೇಶ ಮಾಡ್ತೀನಿ ಅಂತ ಗುರುಗಳು ಹೇಳಿದ ಮಾತಿದೆ. ಇದೇ ಶ್ಲೋಕವೇ ಕೊನೆಯ ಪಾದ ಬದಲಾವಣೆ ರೂಪದಲ್ಲಿ ಮಹಾಭಾರತದಲ್ಲಿದೆ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ, ಸಂಗ್ರಹೇಣ ಬ್ರವೀಮಿ ಓಮಿತ್ಯೇತತ್ ಅಂತ ಉಪನಿಷತ್ತು. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಅಂತ ಮಹಾಭಾರತದ ಮಾತು. ಹೀಗೆ ತಪಸ್ಸೆಲ್ಲ ಅವನನ್ನೇ ಹೋಗಿ ತಲುಪುವುದಾದ್ರಿಂದ ಅದು ಮಹಾ ತಪಸ್ಸು. ಮಾಡಿದವರು ಸಣ್ಣವರಾದ್ರೂ ತೊಂದರೆ ಇಲ್ಲ. ಹೀಗೆ ನಾವು ಸಣ್ಣವರು ಮಾಡುವಂತಹ ಈ ತಪಸ್ಸು ಆತ ಮಹಾತಪಸ್ವಿಯಾದಂತಹ ಆ ಭಗವಂತನನ್ನು ತಲುಪಬೇಕು. ಆವಾಗ ನಮ್ಮ ಆ ಜೀವನ ಅಂತ ಅನ್ನೋದು ಸಾರ್ಥಕ ಆಗಲಿಕ್ಕೆ ಸಾಧ್ಯ. ಹೀಗೆ ನಮ್ಮ ಸಾಧನೆಯ ಎಲ್ಲಾ ಮಾರ್ಗಗಳನ್ನು ಕೂಡ, ಎಲ್ಲಾ ಹಂತಗಳನ್ನು ಕೂಡ ವರ್ಣನೆ ಮಾಡುವಂತಹ ಒಂದು ಶಬ್ದ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.